ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್. ಸೊ ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ರಾಮನವಮಿ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನನಗೆ ನನ್ನ ಮಗ ತುಂಬಾ ಹೆಲ್ಪ್ ಮಾಡಿಕೊಟ್ರ ಪೂಜೆಗೆ. ಅಂದರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಕೆಲಸ ಮುಗಿಸ್ಕೊಂಡು ನಾನು ನನ್ನ ತಂಗಿ ಸೀಮಂತ ಇದೆ ಇವತ್ತು. ಸೊ ನನ್ನ ತಂಗಿ ಸೀಮಂತಕ್ಕೆ ಹೋಗಬೇಕಾಗಿರೋದ್ರಿಂದ ನನ್ನ ಮಗ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ತುಂಬಾ ಹೆಲ್ಪ್ ಮಾಡಿಕೊಟ್ಟಿದ್ದಾನೆ ಮನೆ ಕೆಲಸದಲ್ಲಿ. ಅವನ ಹೆಲ್ಪಿಂದನೇ ನಾನು ಅಷ್ಟು ಬೇಗ ಪೂಜೆ ಮಾಡಿ ನನ್ನ ತಂಗಿ ಸೀಮಂತಕ್ಕೂ ಕೂಡ ಹೋಗೋಕ್ಕೆ ಸಾಧ್ಯ ಆಯಿತು. ಸೊ ಇಲ್ಲಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತು ರಾಮನವಮಿ ಆಗಿರೋದ್ರಿಂದ ನಾನು ದೊಡ್ಡದಾಗೆ ರಂಗೋಲಿ ಹಾಕ್ಕೊತೀನಿ. ಶುಕ್ರವಾರ ಬಿಟ್ಟರೆ ಈ ಥರ ಹಬ್ಬಗಳಲ್ಲಿ ಕೆಳಗಡೆ ಈ ರೀತಿ ರಂಗೋಲಿ ಪೌಡರಲ್ಲಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ, ಯಾಕಂದರೆ ಟೈಮ್ ಇರಲಿಲ್ಲ ನನಗೆ. ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ನನ್ನ ಮಗನೇ ಕೋಸಂಬರಿಗೆಲ್ಲ ಹೆಚ್ಕೊಡ್ತಾ ಇದ್ದ. ಅದೆಲ್ಲ ಮಾಡಿಕೊಂಡು ಪಾನಕ ಮಜ್ಜಿಗೆಗೆಲ್ಲ ರೆಡಿ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅದನ್ನು ದೇವ್ರ ಮನೆಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಿತ್ತು. ರೆಡಿ ಆಗಿಬಿಟ್ಟೆ ಪೂಜೆ ಮಾಡಿಬಿಡೋಣ ಒಂದೇ ಸರಿ. ಪೂಜೆ ಮಾಡಾದ್ಮೇಲೆ ನಾನು ಹೊರಡೋಕ್ಕೆ ಅಂದರೆ ಹೊರಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದೆಲ್ಲ ಪಾನಕ ಮಜ್ಜಿಗೆ ಎಲ್ಲ ನೈವೇದ್ಯಕ್ಕಿಟ್ಟು ನಾನು ರೆಡಿ ಆಗೋಣ ಅಂತ ಬಂದೆ. ಸೊ ಸೀಮಂತಕ್ಕೆ ಹೋಗ್ತಾ ಇರೋದ್ರಿಂದ ಸ್ಯಾರಿ ಅಂತೂ ಉಡಲಿಲ್ಲ. ಸ್ಯಾರಿ ಉಡೋದು ಅಂದರೆ ನನಗೆ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಸ್ಯಾರಿ ಉಟ್ಕೊಳ್ಳಿಲ್ಲ. ಈ ರೀತಿ ಓಲೆ ಎಲ್ಲ ಸೆಟ್ ಮಾಡಿಕೊಂಡೆ ಡ್ರೆಸ್ಗೆ. ನಾನು ಪಿಂಕ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೆ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಜುಮ್ಕಾ ಸೆಟ್ ಮಾಡಿಕೊಂಡೆ. ನನಗೆ ಜುಮ್ಕಾ ಸಿಕ್ಕಾಪಟ್ಟೆ ಫೇವ್ರೇಟು. ನಂಗೆ ಜುಮ್ಕಿ ಅಂದರೆ ತುಂಬಾ ಇಷ್ಟ. ಚಿಕ್ಕದ್ರಿಂದ ಹಿಡಿದು ದೊಡ್ಡ ಜುಮ್ಕಿವರೆಗೂ ನಾನು ಹಾಕ್ತೀನಿ. ಸೊ ಇದೇ ನಾನು ಹಾಕಿರೋ ಡ್ರೆಸ್ಸು. ಈ ರೀತಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಹುಡುಗಿಯರು ಹೊರಗಡೆ ಹೋಗೋದು ಅಂದರೆ ಗೊತ್ತು ನಿಮಗೆ, ರೆಡಿ ಆಗೋದೇ 1 ಅವರ್ ಆಗಿಬಿಡುತ್ತೆ. ಆದರೂ ಇಲ್ಲಿ ನಾನು ಬೇಗನೆ ರೆಡಿ ಆಗಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಬಳೆನೇ ಹಾಕಿರಲಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೆ ಬಳೆನೇ. ಅದಾದಮೇಲೆ ಬಳೆ ಹಾಕ್ಕೊತಾ ಇದ್ದೀನಿ. ಸೊ ಫೈನಲಿ ಈ ರೀತಿ ರೆಡಿ ಆದೆ. ಪಿಂಕ್ ಕಲರ್ ಡ್ರೆಸ್ ಇದು, ಮೀಶೋ ಡ್ರೆಸ್ಸೇ ಇದು. ನನಗೆ 598 ಅಥವಾ 99 ಏನೋ ತರಿಸ್ಕೊಂಡಿದ್ದು, ಮರ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ ಪ್ರೈಸು. ಮೀಶೋ ಡ್ರೆಸ್ಸೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ರೇಯಾನ್ ಸ್ಲಬ್ ಅಂತ ಬರುತ್ತೆ, ರೇಯಾನ್ ಸ್ಲಬ್ ಇದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆಗಲೇ 2 ಸರಿ ನೀರಿಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ರೆಡಿಯೆಲ್ಲ ಆಯಿತು. ರೆಡಿಯೆಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿಸ್ಬಿಡೋಣ ಅಂತ. ಮನೆಯಲ್ಲಿ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಮನೆಯಲ್ಲಿ ಪೂಜೆ ಮಾಡಿಬಿಟ್ರೆ ಫಸ್ಟು ನಮಗೆ ನೆಮ್ಮದಿ ಇರುತ್ತೆ. ಹೊರಗಡೆ ಅಂದರೆ ವಾಪಸ್ ಮನೆಗೆ ಬಂದಾಗ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹೋದರೆ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ. ಹಾಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಪೂಜೆ ಮಾಡುವಾಗ ಇಬ್ಬರು ಸೇರೇ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಇವತ್ತು ಕೋಸಂಬರಿ ಪಾನಕ ಎಲ್ಲ ಮಾಡಿದ್ವಲ್ಲ, ಸೊ ಅದಕ್ಕೆ ನನಗೆ ಹೆಲ್ದಿ ಜ್ಯೂಸ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಪಾನಕ ಮಜ್ಜಿಗೆ ಕೋಸಂಬರಿ ಇವು 3 ಅಷ್ಟು ಹೆಲ್ದಿಯಾಗಿರುತ್ತೆ. ಅದಕ್ಕಿಂತ ಹೆಲ್ದಿ ಸಲಾಡ್ ಆಗಲಿ ಹೆಲ್ದಿ ಜ್ಯೂಸ್ ಬೇಕಾಗಿಲ್ಲ. ಸೊ ಅದನ್ನು ಮಾಡ್ಕೊಂಡ್ವಿ. ಮಾರ್ನಿಂಗ್ ಟಿಫನ್ಗೆ ಅದನ್ನೇ ಆಯಿತು. ಅಂದರೆ ಅಷ್ಟು ಪಾನಕ, ಅಷ್ಟು ಮಜ್ಜಿಗೆ, ಅಷ್ಟು ಕೋಸಂಬರಿನೇ ಹೊಟ್ಟೆ ತುಂಬೋಯ್ತು. ಅದಾದಮೇಲೆ ಆಂಟಿ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿತ್ತು. ಆಂಟಿ ಹೇಳಿದ್ದೆ 1 ಟೈಮು, ನಾನು ಹೊರಟಿದ್ದೆ 1 ಟೈಮು. ಯಾಕಂದರೆ ತುಂಬಾ ಟೈಮ್ ಆಗಿಬಿಡ್ತು. ಇವತ್ತು ಎಲ್ಲರೂ ಹೊರಗಡೆ ಹೋಗುವಾಗಲೇ ತುಂಬ ಟೈಮ್ ಆಗುತ್ತೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಇವತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾವು RR ನಗರ್ಗೆ ಹೋಗ್ತಾ ಇದ್ದಿದ್ದು. ನಾವು ಮೇನ್ ರೋಡಲ್ಲಿ ಹೋಗಿಲ್ಲ, ಒಳಗಡೆ ರೋಡಿಂದ ಹೋದ್ರೂ ಟ್ರಾಫಿಕ್ ಇತ್ತು. ಬಟ್ ಹೋದ್ವಿ, ಅಲ್ಲೆಲ್ಲ ಮಾತಾಡಿದ್ವಿ. ಅದಾದಮೇಲೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಸೊ ನನ್ನ ತಂಗಿಗೆ ಎಲ್ಲರೂ ಶಾಸ್ತ್ರ ಮಾಡ್ತಾ ಇದ್ದಾರೆ. ಊರಿಂದ ಬಂದಿದ್ದರು, ನಾವಿಲ್ಲಿ ಹೋಗಿದ್ವಿ ಅಕ್ಕ ತಂಗಿಯರು. ಸಿಕ್ಕಾಪಟ್ಟೆ ಜನನೂ ಬಂದಿದ್ದರು. ಅಂದರೆ ಜಾಸ್ತಿ ಹೊರಗಡೆಯಿಂದ ಯಾರನ್ನೂ ಕರೆದಿರಲಿಲ್ಲ. ನಮ್ಮ ರಿಲೇಷನ್ಸೇ ಹೋಗಿದ್ದಿದ್ದು ಎಲ್ಲರೂ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಶಾಸ್ತ್ರಗಳು ಮಾಡ್ತಾಯಿದ್ವಿ. ನಮ್ಮ ಆಂಟಿ ನಮಗೆಲ್ಲ ಶಾಸ್ತ್ರ ಮಾಡೋಕ್ಕೆ ಹೇಳಿದ್ರು. ಸೊ ಎಲ್ಲರೂ ಒಂದು ಕಡೆಯಿಂದ ಶಾಸ್ತ್ರ ಮಾಡಿದ್ವಿ. ನನ್ನ ತಂಗಿ ಆಗಿರ್ಬೋದು, ನಾನಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಶಾಸ್ತ್ರ ಎಲ್ಲ ಮುಗಿಸಿದ್ವಿ. ಶಾಸ್ತ್ರ ನಡೀತಾ ಇತ್ತು. ಸುಮಾರು ಒಂದು 1 ಅವರ್ ಏನೋ ಶಾಸ್ತ್ರ ನಡೀತು. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ನಾವು ಕೂಡ ಫೋಟೋಗಳು ತಗೊತಾ ಇದ್ವಿ. ಅಲ್ಲಿಗೆ ಎಲ್ಲರೂ ನಮ್ಮವರೇ ಬಂದಿರೋರಾಗಿದ್ದರಿಂದ ಮಾತಾಡ್ಸೋದಾಗಿರ್ಬೋದು, ಹರಟೆ ಹೊಡೆಯೋದಾಗಿರ್ಬೋದು ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ ನಾವು. ಅವರು ಕರೆಯೋದು, ಶಾಸ್ತ್ರ ಮಾಡಿ ಬನ್ನಿ ಅಂತ ಎಲ್ಲ ಕರೀತಾಯಿದ್ರು. ಆ್ಯಕ್ಚುಲಿ ನಾವು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಲ್ಲಿಗೆ ಗಮನನೇ ಇರೋಲ್ಲ ನಮಗೆ. ಆ ರೀತಿ ನಾವು ನಿಂತಿದ್ವಿ. ನನ್ನ ತಂಗಿ ಖುಷಿಯಾಗಿದ್ಲು. ಅವಳಿಗೆ ಅಂದರೆ ಸೀಮಂತ ನಡೀತೈತಲ್ಲ, ಅವಳು ಫುಲ್ ಖುಷಿಯಾಗಿದ್ಲು. ಬಟ್ ಸಮ್ಮರು ಅದು ಮಾಡಿ ಮೇಲೆ ಇತ್ತು. ಸಮ್ಮರು ಅಲ್ಲಿ ಪೆಂಡಲ್ ಹಾಕಿರೋದ್ರಿಂದ ಓಕೆ. ಇಲ್ಲ ಅಂದಿದ್ದರೆ ನಮಗೆ ಎಷ್ಟು ಸೆಕೆ ಆಗ್ತಾಯಿತ್ತು ಅಂದರೆ ಆ ಸಮ್ಮರಲ್ಲಿ
ಅವಳಾಗಿರೋದಕ್ಕೆ ಆ ರೀತಿ ಸೀರೆ ಉಟ್ಕೊಂಡು ಅಷ್ಟು ಜುವೆಲ್ಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ. ನಾವು ಅದಕ್ಕೋಸ್ಕರ ಸ್ಯಾರಿನ ಉಟ್ಕೊಳ್ದೆ ಆರಾಮಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ಇಲ್ಲಾಂದರೆ ಅಷ್ಟು ಈಸಿಯಾಗಿ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಥವಾ ಇರೋಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ನನ್ನ ತಂಗಿದಿರೆಲ್ಲ ಡ್ರೆಸ್ ಹಾಕ್ಕೊಂಡು ಬಿಟ್ಟಿದ್ವಿ, ಯಾರೂ ಕೂಡ ಸೀರೆ ಉಟ್ಕೊಂಡಿರಲಿಲ್ಲ. ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ಇರೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ಅದಾದಮೇಲೆ ನನ್ನ ತಾತನಿಗೆ ಬಂದಿದ್ದರು ಫಂಕ್ಷನ್ಸ್ಗೆ. ನಮ್ಮ ತಾತನ ಜೊತೆ ನಾವು ಮಾತಾಡಿಕೊಂಡು ತಾತನ್ನ ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊತಾ ಇದ್ವಿ, ಎಲ್ಲ ಮಾತಾಡ್ತಾ ಇದ್ವಿ. ಫಂಕ್ಷನ್ಸ್ಗೆ ಹೋದ್ಮೇಲೆ ಬರೀ ಮಾತೇ ಆಗಿರುತ್ತೆ, ಮಾತು ಏನು ಮಾತಾಡ್ತಾ ಇರ್ತೀವಿ ಅಂತ ಗೊತ್ತಿರಲ್ಲ. ಬಟ್ ಹೋಗಿ ಬರೋವರೆಗೂ ಕೂಡ ಬರೀ ಮಾತೇ ಅಂತೂ ಆಗ್ತಾ ಇರುತ್ತೆ. ನಮ್ಮ ಆಂಟಿ ನಮ್ಮ ತಾತನ ಕೂರಿಸಿ ಫೋಟೋ ತೆಗೆಸ್ತಾಯಿದ್ರು. ನಮ್ಮ ತಾತ ಅಂದರೆ ಅಷ್ಟು ಇನ್ನೂ ನಡೆಯೋಕ್ಕೆ ಅಂದರೆ ಸ್ವಲ್ಪ ಕಷ್ಟಪಡ್ತಾರೆ, ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ. ಅದಕ್ಕೆ ಆಂಟಿ ಎತ್ತಿ ಕೂರಿಸಿದ್ರು. ಫಂಕ್ಷನ್ಸ್ ಎಲ್ಲ ಆಯಿತು. ಫಂಕ್ಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಇಲ್ಲಿ ಕೂತಿದ್ವಿ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ವಿ. ಅದು ಇದು ಏನೋ ಮಾತುಕತೆ ಇರುತ್ತಲ್ಲ ಹಾಗೆ. ಅವಳು ನನ್ನ ತಂಗಿನೂ ಅಲ್ಲಿ ಬಿಸಿಲಲ್ಲಿ ಕೂತು ಸುಸ್ತಾಗ್ಬಿಟ್ಟಿದ್ಲು. ಇವ್ನು ನನ್ನ ತಂಗಿ ಮಗ ವಜ್ರ ಎಷ್ಟು ಯಾರ ಹತ್ರನೂ ಹೋಗಲ್ಲ, ಅಮ್ಮ ಅಪ್ಪನ ಬಿಟ್ಟರೆ ಯಾರ ಜೊತೆನೂ ಹೋಗಲ್ಲ. ಅವನ್ನ ಎತ್ಕೊಳ್ಳೋಕೆ ಎಷ್ಟು ಟ್ರೈ ಮಾಡಿದ್ರು ಅವ್ನು ಬರ್ತಾ ಇರಲಿಲ್ಲ. ಅವ್ರ ಅಮ್ಮ ಇಲ್ಲ ಅವ್ರ ಅಪ್ಪ ಬೇಕು, ಅದೇ ರೀತಿ ಆಟ ಆಡಿಕೊಂಡು ಅವ್ರ ಜೊತೆನೇ ಇದ್ದ. ಬರೀ ಅಳು ಹೋದಾಗಿಂದ ಬರೋವ್ರಿಗೂ ಬರೀ ಅಳ್ತಾನೇ ಇದ್ದ. ಸೊ ಫೈನಲ್ ನಾವು ಕೂಡ ಊಟಕ್ಕೆ ಕೂತ್ವಿ. ಊಟ ತುಂಬ ಚೆನ್ನಾಗಿತ್ತು. ಡ್ರೈ ಜಾಮೂನ್ ಆಗಿರ್ಬೋದು, ಪಾಯಸ, ಪಲಾವ್, ಅನ್ನ, ಸಾಂಬಾರು ಎಲ್ಲ ಚೆನ್ನಾಗಿತ್ತು ಊಟ. ನನಗಂತೂ ತುಂಬಾ ಇಷ್ಟ ಆಯಿತು. ಊಟ ಕೂಡ ಇಷ್ಟ ಆಯಿತು. ಊಟ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾಕಂದರೆ ಬೇಸಿಗೆ ಅಲ್ವಾ, ಸಿಕ್ಕಾಪಟ್ಟೆ ಆ ಸಮ್ಮರ್ಗೂ ಆ ಇದಕ್ಕೂ ಟೆರೆಸ್ ಅಲ್ವಾ, ಊಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನೇ ನಾನು ನನ್ನ ಫ್ರೆಂಡ್ಸು ಅದೇ ಮಾತಾಡ್ತಾ ಇದ್ವಿ, ಊಟ ಚೆನ್ನಾಗಿದೆ, ಮಾಡೋಕ್ಕಾಗ್ತಾಯಿಲ್ಲ ಅಂತ. ಸಮ್ಮರಲ್ಲಿ ಆಲ್ಮೋಸ್ಟ್ ಯಾರಿಗೂ ಊಟ ಅಷ್ಟು ಜಾಸ್ತಿ ಸೇರಲ್ಲ. ಪಾಯಸ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ, ಎಲ್ಲ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ನನ್ನ ತಂಗಿ ಮಗುನ ಆಟ ಆಡ್ಸೋಣ ಅಂತ ಬಂದ್ವಿ. ಆಟ ಆಡ್ತಾಯಿದ್ದ ಅವ್ನು ಚಿಕ್ಕಮ್ಮನ ಜೊತೆ ಜಾಸ್ತಿ ಚೆನ್ನಾಗಿ ಹೋಗ್ತಾನೆ. ನಾವಿನ್ನೂ ಅಷ್ಟು ಪಳಗಿಲ್ಲ ಅವನಿಗೆ. ಸೊ ಅದಕ್ಕೆ ಅವನು ನಮ್ಮ ಹತ್ರ ಬರೋಕ್ಕೆ ಹೆದರ್ತಾನೆ. ನನ್ನ ತಂಗಿದಿರು ನಾವು ಇರೋ ಕಡೆ ಸಿಕ್ಕಾಪಟ್ಟೆ ಗಲಾಟೆ. ನಮ್ಮ ಆಂಟಿ ಇವರು ನಮ್ಮ ಅಂಕಲ್ಲು ಕಣ್ಣಿಗೆ ಏನೋ ಹೋಗಿತ್ತು ಅಂದ್ಬಿಟ್ಟು ಧೂಳು ಎಷ್ಟು ನೀಟಾಗಿ ತೆಗಿತಾಯಿದ್ರು ಅಂದರೆ, ಸೊ ಆಗಿನ ಕಾಲದವ್ರು ಇದ್ರಲ್ಲ ಆ ಪ್ರೀತಿನೇ ಚೆಂದ ಅನಿಸುತ್ತೆ ಒಂದೊಂದು ಸರಿ ನೋಡಿದ್ರೆ. ನನ್ನ ತಂಗಿಗೆ ವಜ್ರ ಸಿಕ್ಕಾಪಟ್ಟೆ ಕಾಟ ಕೊಡ್ತಾಯಿದ್ದ. ನಾವು ಹೇಗೆ ಆಡ್ತೀವಿ ಅಂದರೆ, ಒಂದು ಕಡೆ ಸೇರಿದ್ರೆ ಮಕ್ಳುಗಳು ಕೇಳಬೇಕು, ನಾವು ಮಕ್ಕಳ ನೀವು ಮಕ್ಕಳ ಅಂತ. ಆ ರೀತಿ ಆಟಗಳು ಆಡ್ತಾ ಇರ್ತೀವಿ. ಅಷ್ಟು ಚೈಲ್ಡ್ಗಳಾಗಿರ್ತೀವಿ ನಿಜ ಹೇಳ್ಬೇಕಂದ್ರೆ. ಬೇರೆಯವ್ರು ಕೂಡ ಈ ರೀತಿ ಆಡ್ಬೋದು, ನನಗೆ ಗೊತ್ತಿಲ್ಲ. ನಾವಂತೂ ಅಕ್ಕ ತಂಗಿದಿರು ಸೀರಿಯಸ್ಸಾಗಿ ಇದೇ ರೀತಿ ಆಟ ಆಡೋದು. ಮಕ್ಳುಗಳು ಕೂಡ ಹಿಂಗೆ ಆಡೋಲ್ಲ ಅನಿಸುತ್ತೆ. ಅದೆಲ್ಲ ಆಯಿತು. ಅಲ್ಲಿಂದ ಹೊರಟಾದ್ಮೇಲೆ ರಾಮನವಮಿ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಪೂಜೆ ಮಾಡಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ರಾಮನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಮಿಸ್ ಮಾಡಲ್ಲ, ಮನೆ ಹತ್ರನೇ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಬೆಳಿಗ್ಗೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ನಾನು, ನನ್ನ ಆದ್ನಿ ಮತ್ತು ನನ್ನ ಫ್ರೆಂಡು 3 ಜನನೂ, ನನ್ನ ತಮ್ಮ ಎಲ್ಲ, ನನ್ನ ಮಗ ಎಲ್ಲರೂ ಬಂದಿದ್ದರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ. ರಾಮರಿಗಾಗಿರ್ಬೋದು, ಆಂಜನೇಯಂಗಾಗಿರ್ಬೋದು, ಗಣಪತಿಗಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅಲಂಕಾರ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನೇ ಇಲ್ಲಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀರಾಮ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಪ್ರಸಾದ ಇತ್ತು. ಸಾಯಂಕಾಲ ನೈಟು ಅಲ್ಲೂ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಮನೆಗೆ ಬರುವಾಗ ಇಲ್ಲಿ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು ದೇವ್ರದ್ದು. ಎಲ್ಲ ಥರನೂ ಕರೆಸಿದ್ರು ಮೆರವಣಿಗೆಯಲ್ಲಿ. ಆಂಜನೇಯ ಆಗಿರ್ಬೋದು, ರಾಮ ಆಗಿರ್ಬೋದು, ಸೀತೆ ಆಗಿರ್ಬೋದು. ಅದನ್ನ ನೋಡೋಕ್ಕೆ ನಮಗೇ ಖುಷಿ ಆಗುತ್ತೆ, ಇನ್ನು ಮಕ್ಳುಗಳಿಗೆ ಖುಷಿ ಆಗಲ್ವಾ. ತುಂಬಾ ಚೆನ್ನಾಗಿತ್ತು. ಹಾಗೆ ರಾಮ ಮತ್ತು ಆಂಜನೇಯನಿಗೆ ರಥನೂ ರೆಡಿ ಮಾಡಿದರು. ರಾಮನವಮಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜೋರಾಗೆ ಮಾಡ್ತಾರೆ, ಎಲ್ಲ ಕಡೆಯೂ ಜೋರಾಗೆ ಮಾಡ್ತಾರೆ. ಅದನ್ನು ನೋಡುವಾಗಲೇ ಖುಷಿ ಆಗ್ತಾಯಿತ್ತು. ಪ್ರತಿಯೊಬ್ಬರು ಆ ಕುಣಿಯೋದಾಗಿರ್ಬೋದು, ಆ ಸೆಲೆಬ್ರೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಇಷ್ಟು ಹೈಟ್ ಇರ್ತಾರೆ, ಅಂದರೆ ಕಾಲಿಗೆ ಬೊಂಬು ಕಟ್ಕೊಂಡು ಮಾಡ್ತಾರಲ್ಲ, ಅವ್ರಿಗೆಲ್ಲ ಮಕ್ಕಳನ್ನ ಕೊಟ್ಟಿದ್ರು. ನನಗಂತೂ ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಕೊಟ್ಟಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಈ ರೀತಿಯೆಲ್ಲ ಸೆಲೆಬ್ರೇಷನ್ ಚೆನ್ನಾಗಾಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ರಾಮ ಆಂಜನೇಯನ ದರ್ಶನ ಕೂಡ ಆಯಿತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.